ನಮಸ್ಕಾರ ಎಲ್ರಿಗೂ. ಬರ್ರಿ ನಿಜ ಜೀವನ ಕಥೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಚಿಕ್ಕಪ್ಪನ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಚಿಕ್ಕಪ್ಪ 6ನೇ ಚಿಕ್ಕಪ್ಪ, ಅವ್ರದ್ದು ಎಜುಕೇಷನ್ನು, ಅವರ ಒಂದು ಗುಣ ಸ್ವಭಾವ ನೋಡಿದ್ವಿ. ಈಗ ಅವರ ಲವ್ ಸ್ಟೋರಿಗಳನ್ನು ನೋಡೋಣ. ಈಗ ನಿಮಗೆ ತಮ್ನೇಲು ಮತ್ತು ಟೈಟಲ್ ನೋಡಿದ ತಕ್ಷಣ ಗೊತ್ತಾಗೈತಿ. ಹೌದು, ನಾವು ಶಿಗ್ಗಾಮಲ್ಲಿದ್ದಾಗ ನಮ್ಮ ಪಕ್ಕದ ಮನೇಲಿ ಒಂದು ಹುಡುಗಿ ಇದ್ಲು, ಮುಸ್ಲಿಮ್ಸ್ ಹುಡುಗಿ. ಆಕೆ ಯಾವಾಗಲೂ ನಮ್ಮ ಚಿಕ್ಕಪ್ಪ ನಮ್ಮ ಊರಿಗೆ ಬಂದರೆ ಸಾಕು, ನಮ್ಮ ಮನೆಗೆ ಬಂದರೆ ಸಾಕು, ನಮ್ಮ ಚಿಕ್ಕಪ್ಪ ಕರೆಕ್ಟಾಗಿ 2 ರಿಂದ 3 ದಿವಸ ಇರ್ತಿತ್ತು ನಮ್ಮ ಚಿಕ್ಕಪ್ಪ. ಆವಾಗ ಬಂದಕ್ಕಿನ ಆಕೆ ಶಿಸ್ತು ಸ್ನಾನಗಿನ ಮಾಡ್ಕೊಂಡು ರೆಡಿ ಹಾಕ್ಕೊಂಡು ಅತ್ತಾರ ಎಣ್ಣೆ ಹಾಕ್ಕೊಂಡು ಶಿಸ್ತಾಗಿ ಬಂದು ಮನ್ಯಾಗ ನಮ್ಮ ಮಾತಾಡ್ಕೊಂತ ಕುಂತ್ಬಿಡಕಿ. ಅವರಿಬ್ಬರು ಮಾತಾಡ್ತಿದ್ರು, ನಾನು ಅವರಿಬ್ಬರ ಮಧ್ಯೆ ಕುತ್ಕೊತಿದ್ದೆ. ಅಂದ್ರೆ ನಾನು ಚಿಕ್ಕವಳಿದ್ದೆ, ನನಗೆ ಅವ್ರು ಏನು ಮಾತಾಡ್ತಾರಂತ ಅರ್ಥ ಆಕ್ಕಿದ್ದಿಲ್ಲ. ಆದ್ರೆ ಅವರಿಬ್ಬರ ಮಧ್ಯೆ ಕುತ್ಕೊಂಡಿದ್ದಂತೂ ನಿಜ. ಸುಮ್ಮನೆ ಅದು ಇದು ಅಂತ ಮಾತಾಡೋರು, ಖುಷಿಯಿಂದ ಮಾತಾಡೋರು. ಅದು ಒಂದು ರೀತಿಯಿಂದ ಲವ್ ಅಂತಲೇ ಹೇಳ್ಬೋದು. ಆಕೆ ಏನಾದರೂ ಮಾಡಿದರೆ ತೊಗೊಂಬಂದು ಕೊಡ್ತಿದ್ಲು. ಒಟ್ಟು ನಮ್ಮ ಚಿಕ್ಕಪ್ಪ ಬಂದ ಸಾಕು ಭಾಳ ಖುಷಿಗೆ ಬರೀ ಹಿತ್ತಲ್ದಾಗ ಮುಂಚಿ ಬಕ್ಕಲ್ದಾಗ ಓಡಾಡ್ತಿದ್ಲು. ಇದು ಒಂದಾದ್ರೆ ಇನ್ನೂ ಒಂದು, ನಮ್ಮ 4ನೇ ಚಿಕ್ಕಪ್ಪನ ಹೆಂಡತಿ ತಂಗಿ ಹೆಣ್ಣು ನೋಡಿ ಬಂದು ಫಿಕ್ಸ್ ಮಾಡ್ಕೊಂಡು ಬಂದಮೇಲೆ ಅವ್ರ ಊರಿಗೆ ಒಂದು ಸತಿ ಅತ್ತಿಗೆ ಮರನ್ನ ನೋಡಿ ಬರ್ತೇನೆ ಅಂತ ಅಂದ್ರೆ ನಮ್ಮ ಚಿಕ್ಕಪ್ಪನ 4ನೇ ಚಿಕ್ಕಪ್ಪನ ಮದುವೆಗಿಂತ ಮುಂಚೆ ಇದು ಹೋಗಿ ಅತ್ತಿಗೆಮ್ಮನ ನೋಡ್ಕೊಂಬರ್ತೀನಿ ಅಂತ ಹೋದವರು ಅತ್ತಿಗೆಮ್ಮನ ತಂಗಿನೂ ಇಷ್ಟಪಟ್ಟು ಅಕ್ಕಿ ಜೊತೆಗೂ ಎಷ್ಟೊಂದು ದಿವಸ ಫ್ರೆಂಡ್ಶಿಪ್ಪು ಲವ್ ಅಲ್ಲಿ ಇದ್ದರು. ಆದರೆ ಆ 4ನೇ ಚಿಕ್ಕಪ್ಪನ ಜೊತೆಗೆ ಇವ್ರದ್ದು ಮದುವೆನೂ ಆಗಿತ್ತು. ಆದರೆ ಅಕ್ಕಿ ಜೊತೆಗೆ ಮಾತ್ರ ಲವಿ ಡವಿ ಮಾತ್ರ ಬಿಟ್ಟಿದ್ದಿಲ್ಲ. ಇಲ್ಲೊಂದು ಅಲ್ಲೊಂದು ಎಷ್ಟು ಸಲ ಹೋಗ್ತಿದ್ರು ಅಂದ್ರೆ, ಅವರು ರೇಷ್ಮೆ ಇಲಾಖೆ ಕೆಲಸದ ಮೇಲೆ ಹೋದಾಗೂ ಅವ್ರ ಮನೆಗೆ ಹೋಗಿ ಮಾತಾಡಿ ಬರ್ತಿದ್ರು. ಅಕ್ಕಿ ಅಂತರೂ ದಿನ ಅಲ್ಲಿ ಹೋದರೂ ಅಷ್ಟೇ ಅವ್ರ ಮನೆಯಲ್ಲಿ 3 ದಿವಸ, ಯಾಕಂದ್ರೆ ಅತ್ತಿಗೆ ಮರ ಮತ್ತು ಅವ್ರ ಮನೆಯೆಲ್ಲ 3 ದಿವಸ ಹೋಗ್ಕೊಂಡ್ಬಿಡ್ತಿದ್ರು ಕೆಲಸದ ಮೇಲೆ ಹೋದಾಗ. ಅವರು ದಿನಾ ಬೆಳಗ್ಗೆ ಒಳ್ಳೆ ಅಕ್ಕಿ ನಮ್ಮ ನಮ್ಮ ಚಿಕ್ಕಪ್ಪನ ಅತ್ತಿಗೆಮ್ಮನ ತಂಗಿ ಒಳ್ಳೆ ಗಂಡಗೆ ಮಾಡಿ ಕಟ್ತಾರಲ್ಲ ಆ ರೀತಿ ಬೆಳಗ್ಗೆ ತಕ್ಷಣ ಬಾಕ್ಸ್ ರೆಡಿ ಮಾಡಕ್ಕೆ, ಮಧ್ಯಾಹ್ನಕ್ಕೊಂದು ಬಾಕ್ಸು, ಬೆಳಗ್ಗೆ ಟಿಫನಿಗೆ ಒಂದು ಬಾಕ್ಸು ಅಂತೇಳಿ, ಯಾಕಂದ್ರೆ ಅವ್ರ ಊರಿದ್ದ ಬಸ್ ಹಿಡ್ಕೊಂಡು ಬರ್ಬೇಕಿತ್ತು. ಅದಕ್ಕೆ ಈ ರೀತಿ ನಮ್ಮ ಚಿಕ್ಕಪ್ಪ 2 ಕಡೆ ಮದುವೆ ಆದಮೇಲೂ 2 ಕಡೆ ಲವ್ ಸ್ಟೋರಿನ ಇಟ್ಕೊಂಡಿದ್ರು. ಆದರೆ ಆ ಲವ್ ಸ್ಟೋರಿ ಕಡೆ ತನಕ ಅವ್ರು ಉಳಿಸ್ಕೊಂಡಿದ್ರು, ಪ್ರೀತಿ ಮಾಡ್ತಿದ್ರು. ಈಗೂ ಅವರು ಜೈಲಾದ್ರು, ಅವ್ರಿಗೂ ಬೇರೆ ಮದುವೆಗೈತಿ, ಇವ್ರಿಗಾಗಲೇ ಮದುವೆಗಿತ್ತು. ಒಬ್ಬೇಕಂತೂ ಸತ್ತು ಹೋದ್ಲು, ಮುಸ್ಲಿಮ್ಸ್ ಹುಡುಗಿ ಪಾಪ ಸತ್ತು ಹೋದ್ಲು. ಈ ಜೀವನನೇ ಕಷ್ಟ ಆಗೋತ ಈಗ ಸತ್ತು ಹೋದ್ಲು. ಈಗ ಆಕಿ ಅದಾಳ, ಅತ್ತಿಗೆಮ್ಮನ ತಂಗಿ ಅದಾಳ, ನಮ್ಮ ಅತ್ತಿಗೆಮ್ಮಲ್ಲ, ನಮ್ಮ ಚಿಕ್ಕಪ್ಪನ ಅತ್ತಿಗೆಮ್ಮನ ತಂಗಿ ಅದಾಳ. ಆಕಿ ಈಗಲೂ ಮದುವೆ ಎಲ್ಲಾದ್ರೂ ಸಿಕ್ಕರೆ ಅದೇ ಲವ್ ಎಫೆಕ್ಷನ್ ಅವರಿಬ್ಬರ ಮಧ್ಯೆ ಇರ್ತೈತಿ. ನಾನು ನೋಡ್ತಾ ಇರ್ತೀನಿ. ಅವಾಗೂ ನನಗೆ ಅದು ಗೊತ್ತಿತ್ತು ಅವರಿಬ್ಬರ ಮಧ್ಯೆ. ಅವಾಗೂ ನಾನು ಎಲ್ಲರೂ ಹೋದ್ರೆ ನನ್ನ ಜೊತೆಗೆ ಕರ್ಕೊಂಡು ಹೋಗಿದ್ರೆ ಅಂದ್ರೆ ನಾನು ಅದನ್ನೇ ಅಂದರೆ ಮನ್ಯಾಗ ಸ್ವಲ್ಪ ಇದಿರ್ತಾರ ಅಂತ ಹೇಳಿ, ಈ ರೀತಿ ಅವ್ರ ಲವ್ ಸ್ಟೋರಿ ಇತ್ತು. ಈಗೂ ಅವ್ರ ಮೇಲೆ ಪ್ರೀತಿ ಭಾಳ, ಹೆಂಡತಿಗಿಂತ ಅವ್ರ ಮೇಲೆ ಪ್ರೀತಿ ಭಾಳ ಅಂತಲೇ ಹೇಳ್ಬೋದು. ಇವರು ರಿಟೈರ್ಡ್ ಆಗೈತಿ, ಒಬ್ಬಾಕಿ ಸತ್ತು ಹೋದ್ಲು, ಒಬ್ಬಾಕಿ ಅದಾಳ. ಆದರೆ ಪ್ರೀತಿ ವಿಶ್ವಾಸನ ತೋರಿಸ್ತಾರ, ಚೆನ್ನಾಗಿರ್ತಾರ ಅಂತ ಹೇಳ್ಬೋದು. ಆದರೂ ಮಾತ್ರ ಚಿಕ್ಕಮ್ಮಗ ಒಂದಿನ ಗೊತ್ತಾಗೈತಿ. ಅದನ್ನು ಮುಂದಿನ ವಿಡಿಯೋದಾಗ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್.